ದಿವಸ ನಮ್ಮ ಕೋಲಾರ ಜಿಲ್ಲೆಯ ಕೋಲಾರ ತಾಲೂಕಿನಲ್ಲಿ ಕೋಲಾರ ದಂಡಾಧಿಕಾರಿ ಕಚೇರಿಯ ಮುಂದೆ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಈ ಪ್ರತಿಭಟನೆಯ ಉದ್ದೇಶವೇನೆಂದರೆ, ಕೆಲವು ದಿನಗಳ ಹಿಂದೆ ಏನು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಒಂದು ಜಮೀನನ್ನು ಬಗೈರ್ ಹುಕುಂ ಸಾಗುವಳಿ ಮಾಡುತ್ತಿದ್ದವರು ಮುಸ್ಲಿಮ್ಸರು ಅರ್ಜಿ ಹಾಕಿದರು. ಈ ಅರ್ಜಿಯನ್ನು ಕಂದಾಯ ಇಲಾಖೆಯವರು ಪರಿಶೀಲಿಸಿ ಅದನ್ನು ಪರಿಗಣಿಸಿದರು. ಅದನ್ನು ಅವರ ಹೆಸರಿಗೆ ಮಾಡಬಾರದೆಂದು ಅಲ್ಲಿನ ಸ್ಥಳೀಯ ಶ್ರೀರಂಗಪಟ್ಟಣದ ಶಾಸಕರಾದ ರಮೇಶ್ ಬಂಡಿ ಸಿದ್ದೇಗೌಡರು ಏನೋ ಒಂದು ಅಧಿಕಾರಿಗಳು, ಕಂದಾಯ ಅಧಿಕಾರಿಗಳಿಗೆ ಏನು ಸಾಹೇಬರಿಗೆ ನೀವು ಏನು ಒಂದು ಹೆಸರಿಗೆ ಮಾಡಿಬಿಟ್ರೆ ನಿಮಗೆ ಗಲ್ಲಿಗೆ ನೇಣಿಗೆ ಏರಿಸ್ತೀರಿ ಅಂತ ಒಂದು ಅವಹೇಳನ ಒಂದು ಮಾತನ್ನು ಹೇಳಿದ್ದಾರೆ. ಈ ಪ್ರತಿಭಟನೆ ಮಾಡುವ ಉದ್ದೇಶ ಏನಂದರೆ ಅದೇ ಈ ಪ್ರತಿಭಟನೆಯ ಉದ್ದೇಶದಿಂದ ನಾವು ಈ ಮುಂದಿನ ಮಾತನಾಡಲಿಕ್ಕೆ ನನ್ನ ತಾಲೂಕು ಅಧ್ಯಕ್ಷ ಸಯೀದ್ ಖಾನ್ ಅವರಿಗೆ ಕೇಳಿಕೊಳ್ಳುತ್ತೇನೆ.